ಗೆಳೆಯರೆ, ಇನ್ಸೈಟ್ ಸುದ್ದಿಗೆ ಸ್ವಾಗತ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಪ್ರಕರಣಗಳು ದಿನಕ್ಕೊಂದು ತಿರುವನ್ನು ಪಡ್ಕೋತಾ ಇವೆ. ಮೊದಲಿಗೆ ಚಿನ್ನಯ್ಯ ಎಂಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಂತಹ ಶವಗಳನ್ನು ಊತಾಕಿದ್ದೇನೆ ಅಂತೇಳಿ ಹೇಳಿಕೆ ಕೊಟ್ಟು ನಂತರ ಈತನ ಮಾತನ್ನು ನಂಬಿದಂಥ ಸರ್ಕಾರ ಒಂದು SIT ತಂಡವನ್ನು ನೇಮಕ ಮಾಡ್ತದೆ. ನಂತರ ಶೋಧಗಳನ್ನು ನಡೆಸಿದರೂ ಸಹ ಯಾವುದೇ ರೀತಿಯ ಶವದ ಗುರುತುಗಳು ಪತ್ತೆಯಾಗೋದಿಲ್ಲ. ಇದರ ಹಿನ್ನೆಲೆ ಮಾಸಿಕ್ ಮ್ಯಾನ್ ಚಿನ್ನಯ್ಯನನ್ನು ಪೊಲೀಸರು ಬಂಧಿಸ್ತಾರೆ. ಈತನ ಬಂಧನದ ನಂತರವೇ ಹಲವಾರು ವಿಚಾರಗಳು ತಿರುವುಗಳು ಕಾಣಲು ಸಿಗ್ತವೆ. ಪೂರ್ಣ ಮಾಹಿತಿಗಾಗಿ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಧರ್ಮಸ್ಥಳ ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ದರ್ಶನ ಪಡೆಯುವ ಪ್ರಸಿದ್ಧ ಮಂಜುನಾಥ ಸ್ವಾಮಿಯ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಸುತ್ತಲಿನಲ್ಲೇ ಹಲವು ಆರೋಪಗಳು ಕೇಳಿ ಬರ್ತಾ ಇರೋದು. ಧರ್ಮಸ್ಥಳದ ಪರ ನಿಂತ ಒಂದು ಗುಂಪಾದರೆ ಆರೋಪಗಳನ್ನು ಮಾಡುತ್ತಿರುವ ಮತ್ತೊಂದು ಗುಂಪು. ಈ ಇಬ್ಬರ ಚರ್ಚೆಗಳೇ ಪ್ರತಿನಿತ್ಯ ಎಲ್ಲ TV ಮಾಧ್ಯಮಗಳಲ್ಲಿ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, SIT ತಂಡ ಯಾವ್ಯಾವ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದು ನಮಗೆ ಅಷ್ಟಾಗಿ ತಿಳಿದು ಬಂದಿರಲಿಲ್ಲ. ಇದೀಗ ಚಿನ್ನಯ್ಯನ ಬಂಧನದ ನಂತರ ತನಿಖೆ ಸಾಗುತ್ತಿರುವ ಹಾದಿಯ ಒಂದಷ್ಟು ಲಕ್ಷಣಗಳು ಕಾಣಲು ಸಿಗ್ತಾ ಇವೆ. ಚಿನ್ನಯ್ಯನನ್ನು ಬಂಧಿಸಿದ SIT ಪೊಲೀಸರು ಆತ ಯಾವ್ಯಾವ ಸ್ಥಳಗಳಲ್ಲಿ ವಾಸವಿದ್ದ, ಯಾರನ್ನು ಸಂಪರ್ಕಿಸಿದ್ದ, ಎಲ್ಲ ಕಡೆಯಲ್ಲಿಯೂ ಮಾಜೂರು ಪ್ರಕ್ರಿಯೆ ಆರಂಭಿಸಿದ್ದಾರೆ. ಇದರ ನಡುವೆ SIT ತಂಡ ತಾನು ನೇಮಕವಾದ ಉದ್ದೇಶದ ತನಿಖೆಯನ್ನು ಇದೀಗ ಆರಂಭಿಸಿದ್ದಾರೆ ಅಂತ ಕಾಣ್ತಾ ಇದೆ. ಕಾಂಗ್ರೆಸ್ನ ಮಾಜಿ ಸಂಸದರು VS ಉಗ್ರಪ್ಪನವರು ಕೆಲವು ವರ್ಷಗಳ ಹಿಂದೆ ರಾಜ್ಯದಲ್ಲಿ ನಡೆದಿರುವ ಅಥವಾ ದಾಖಲಾಗಿರುವ ಅನುಮಾನಾಸ್ಪದ ಸಾವುಗಳ ವಿಸ್ತೃತ ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರ್ತಾರೆ. ಈ ವರದಿಯಲ್ಲಿ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಅನುಮಾನಾಸ್ಪದ ಸಾವುಗಳು ಕಂಡುಬಂದಿರೋದು ಗೊತ್ತಾಗ್ತದೆ. ಇದೀಗ ಈ ಎಲ್ಲ ಸಾವುಗಳ ಮೂಲವನ್ನು SIT ತಂಡ ತನ್ನ ತನಿಖೆಯನ್ನು ಆರಂಭಿಸಿದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ನಡೆದಿರುವ ಅನಾಥ ಶವಗಳ ಪಟ್ಟಿಯನ್ನು SIT ತಂಡ ಪಂಚಾಯಿತಿಯಿಂದ ಪಡೆದುಕೊಂಡಿದೆ. ಸ್ನೇಹಿತರೆ, ಇದರ ನಡುವೆ ಸೌಜನ್ಯಳ ಸಾವಿನ ಕುರಿತು ಚರ್ಚೆ ಮತ್ತೆ ಜೀವ ಪಡೆದುಕೊಂಡಿದೆ. ಚಿನ್ನಯ್ಯನ ಸಹೋದರಿ ಈ ಕುರಿತು ಹೇಳಿಕೆಯನ್ನು ಕೊಟ್ಟಿದ್ದಾಳೆ ಅಂತ ಹೇಳಿ ಸೌಜನ್ಯಳ ತಾಯಿ ಚಿನ್ನಯ್ಯನಿಗೆ ಕೆಲವೊಂದಷ್ಟು ವಿಚಾರ ಹೋಗ್ತಿದೆ, ಆ ಕುರಿತು ತನಿಖೆ ಮಾಡಿ ಅಂತೇಳಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಇದೇ ಸಮಯದಲ್ಲಿ ಮಂಡ್ಯ ಮೂಲದ ಓರ್ವ ಮಹಿಳೆ ತಾನು ಮಂಜುನಾಥ ಸ್ವಾಮಿಯ ಭಕ್ತೆ, ಮಂಜುನಾಥ ಸ್ವಾಮಿಯ ದರ್ಶನಕ್ಕಾಗಿ ನಾವೆಲ್ಲ ಕುಟುಂಬಸ್ಥರು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಓರ್ವ ಹುಡುಗಿಯನ್ನು ಒಂದಷ್ಟು ಜನ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗ್ತಾ ಇದ್ರು, ಅದನ್ನು ನಾವು ನೋಡಿದ್ದೇವೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಕಾರಣದಿಂದ ಸೌಜನ್ಯಳ ಸಾವಿನ ಕುರಿತು, ಆರೋಪಿಗಳ ಪತ್ತೆಯ ಕುರಿತು ಜನಸಾಮಾನ್ಯರ ನಡುವೆ ಒಂದಷ್ಟು ಚರ್ಚೆಗಳು ಶುರುವಾದಂತೆ ಕಾಣ್ತಾ ಇವೆ. ಕಾನೂನಿನ ಪ್ರಕ್ರಿಯೆಗಳೆಲ್ಲ ನಡೆದು SIT ತಂಡ ಸೂಕ್ತ ತನಿಖೆಯನ್ನು ನಡೆಸಿ ಈ ಎಲ್ಲ ಪ್ರಕರಣಗಳಿಗೂ ಒಂದು ಅಂತ್ಯವಾಡಲಿ ಅಂತ ನಾವೆಲ್ಲ ಆಶಿಸೋಣ. ಇಲ್ಲವಾದಲ್ಲಿ ಎಲ್ಲರಲ್ಲಿಯೂ ಇದೇ ಗೊಂದಲದ ಭಾವ ಮುಂದುವರಿಯುತ್ತಲೇ ಇರುತ್ತದೆ. ಒಂದು ಕಡೆ ಪವಿತ್ರ ಕ್ಷೇತ್ರವಾದ ಮಂಜುನಾಥ ಸ್ವಾಮಿಯ ಕ್ಷೇತ್ರ, ಮತ್ತೊಂದು ಕಡೆ ಸೌಜನ್ಯಳ ಸಾವು. ಬದುಕಿ ಬಾಳಬೇಕಿದ್ದ ಹೆಣ್ಣುಮಗಳು ಸೌಜನ್ಯ ಅತ್ಯಂತ ಕ್ರೂರವಾಗಿ ಸಾವನ್ನಪ್ಪಲು ಕಾರಣೀಕರ್ತರಾದ ಅಪರಾಧಗಳಿಗೂ ಸೂಕ್ತ ಶಿಕ್ಷೆಯ ಅವಶ್ಯಕತೆ ಇದೆ. ಮುಂದಿನ ಬೆಳವಣಿಗೆಗಳು ಯಾವ ರೀತಿಯಲ್ಲಿ ನಡೆಯುತ್ತಿರ್ತವೆ ಅಂತ ತಮಗೆಲ್ಲ ಕ್ಷಣ ಕ್ಷಣದ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಧನ್ಯವಾದಗಳು ಗೆಳೆಯರೆ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.